Good morning everyone. Welcome to today's class. So in our previous class we have discussed about interpolation and extrapolation, the definition of interpolation and then extrapolation, right? Yes. So we are in your fourth chapter, interpolation and extrapolation. Interpolation means what? Interpolation means finding the dependent value, that is y. Dependent value is what? Y. Dependent value for intermediate value of x, right? So hagidre interpolation means what? Within the range. If we are finding the dependent value within the range, that is called interpolation. If we are finding the value out of the range, that is called your extrapolation. So in our previous class we have discussed about the definition of interpolation and then extrapolation, and then next what? Assumption of interpolation and then extrapolation. So ಇಲ್ಲಿ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಪೊಲೇಷನಲ್ಲಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತ ಅಂದಾಗ ಸೊ ವಿ ಹ್ಯಾವ್ ಸರ್ಟೇನ್ ಅಸಂಪ್ಷನ್ಸ್ ಅಂದರೆ ಐ ಟೋಲ್ಡ್ ದ್ಯಾಟ್ ನಾವು ಅಸ್ಯೂಮ್ ಮಾಡ್ಕೊಂಡಿರೋ ಅಂಥದ್ದು, ರೈಟ್? ನಾವೊಂದು ಕ್ರಿಯೇಟ್ ಮಾಡ್ಕೊಂಡಿರೋ ಅಂಥದ್ದು, ಹೀಗಿರಬಹುದು ಅಂತಂದು ಹೇಳಿ ಹೇಳ್ಕೊಂಡಿರೋ ಅಂಥದ್ದು, ಅದನ್ನು ನಾವು ಅಸಂಪ್ಷನ್ ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ವಾಟ್ ಆರ್ ದ ಅಸಂಪ್ಷನ್ಸ್ ವಿ ಹ್ಯಾವ್? ಸೊ ವಾಟ್ ಆರ್ ದ ಅಸಂಪ್ಷನ್? ಫಸ್ಟ್ ಒನ್ ವಿ ಹ್ಯಾವ್ ದೇರ್ ಆರ್ ನೋ ಸಡನ್ ಜಂಪ್ಸ್ in the values of dependent variable. ಸೊ ಹಾಗಿದ್ರೆ ಡಿಪೆಂಡೆಂಟ್ ವೇರಿಯಬಲ್ ಅಲ್ಲಿ ಸಡನ್ ಜಂಪ್ಸ್ ವ್ಯಾಲ್ಯೂಸ್ ಏನಿರುತ್ತೆ, ಸಡನ್ ಜಂಪ್ಸ್ ಇರೋ ಹಾಗಿಲ್ಲ. ಸೊ ಫಸ್ಟ್ ಇಯರಲ್ಲಿ ಒಂದು 10,000 rupees ಪ್ರಾಫಿಟ್ ಆಗಿದೆ ಅಂತ ಅಂದರೆ ಸೆಕೆಂಡ್ ಇಯರಲ್ಲಿ ಸಡನ್ ಆಗಿ ನಿಮಗೆ 10 lakh rupees 50 lakh rupees ಈ ರೀತಿ ಪ್ರಾಫಿಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ದೇರ್ ಆರ್ ನೋ ಸಡನ್ ಜಂಪ್ಸ್ ಇನ್ ದ ಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳ್ತೀವಿ. So what is the second assumption? There is a sort of uniformity in the rise or fall of the value of the dependent variable. So ಹಾಗಿದ್ರೆ ಡಿಪೆಂಡೆಂಟ್ ವೇರಿಯಬಲ್ ವ್ಯಾಲ್ಯೂ ಇದೆ ಅಂತ ಅಂದ್ರಲ್ಲಿ ಈ ಒಂದು ಯೂನಿಫಾರ್ಮಿಟಿ ಇರಬೇಕು. ಇಫ್ ದ ವ್ಯಾಲ್ಯೂ ಈಸ್ ಇನ್ಕ್ರೀಸಿಂಗ್ ಆರ್ ಇಫ್ ದ ವ್ಯಾಲ್ಯೂ ಈಸ್ ಡಿಕ್ರೀಸಿಂಗ್. ಸೊ ವ್ಯಾಲ್ಯೂ ಏನಾದ್ರು ಇನ್ಕ್ರೀಸ್ ಆಗ್ತಾ ಇರ್ಬೋದು ಅಥವಾ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇರ್ಬೋದು. ಸೊ ಹಾಗಿದ್ರೆ ನಾವು ಯಾವ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ? ವಿ ಆರ್ ಟಾಕಿಂಗ್ ಅಬೌಟ್ ಡಿಪೆಂಡೆಂಟ್ ವೇರಿಯಬಲ್. ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯಬಲ್ ಅಂತ ಅಂದರೆ ಯಾವುದು? ವೈ. ಸೊ ಹಾಗಿದ್ರೆ ವೈ ವ್ಯಾಲ್ಯೂ it may increase or it may decrease, but the increasing and decreasing should be in uniformity order ಅಂತ ಹೇಳ್ತೀವಿ. Got it? First one ಏನು? There are no sudden jumps in the value of dependent variable. ಡಿಪೆಂಡೆಂಟ್ ವೇರಿಯಬಲ್ ಏನಿರುತ್ತೆ ಅದರಲ್ಲಿ ಸಡನ್ ಜಂಪ್ಸ್ ಇರೋಂಗಿಲ್ಲ. ಫಸ್ಟ್ ಅಸಂಪ್ಷನ್. ಸೆಕೆಂಡ್ ಅಸಂಪ್ಷನ್, ದೆರ್ ಇಸ್ ಅ ಸಾರ್ಟ್ ಆಫ್ ಯೂನಿಫಾರ್ಮಿಟಿ. ಸೊ ಒಂದು ಯೂನಿಫಾರ್ಮ್ ಆಗಿ ರೇಸ್ ಆಗಲಿ ಅಥವಾ ಫಾಲ್ ಆಗಲಿ, ಇನ್ಕ್ರೀಸ್ ಆಗಲಿ ಅಥವಾ ಡಿಕ್ರೀಸ್ ಆಗಲಿ ವ್ಯಾಲ್ಯೂ ಏನಾಗ್ತಾ ಇರಬೇಕು, ಅಲ್ಲೊಂದು ಯೂನಿಫಾರ್ಮಿಟಿ ಮೇಂಟೈನ್ ಇರಬೇಕು. ದಟ್ ಈಸ್ ಯುವರ್ ಸೆಕೆಂಡ್ ಅಸಂಪ್ಷನ್. ಸೊ ವಾಟ್ ಅಬೌಟ್ ಥರ್ಡ್ ಅಸಂಪ್ಷನ್? ದೆರ್ ವಿಲ್ ಬಿ ನೋ ಕಾನ್ಸಿಕ್ಯೂಟಿವ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಇನ್ ದ ಸೀರೀಸ್. ಸೊ ಹಾಗಿದ್ರೆ ಕೊಟ್ಟಿರೋ ಅಂಥ ಸೀರೀಸಲ್ಲಿ ಸೊ ಕಂಟಿನ್ಯೂಯಸ್ ಮಿಸ್ಸಿಂಗ್ ವ್ಯಾಲ್ಯೂ ಇರೋ ಹಾಗಿಲ್ಲ. ಸೊ ಕಂಟಿನ್ಯೂಯಸ್ ಮಿಸ್ಸಿಂಗ್ ವ್ಯಾಲ್ಯೂ ಇದ್ದರೆ ಏನಾಗುತ್ತೆ? ವಿ ಕೆನಾಟ್ ಫೈಂಡ್ ದ ವ್ಯಾಲ್ಯೂಸ್. ಕಂಟಿನ್ಯೂಸಲ್ಲಿ ನಮಗೆ ಮಿಸ್ಸಿಂಗ್ ವ್ಯಾಲ್ಯೂ ಸಿಕ್ತು ಅಂದರೆ ಇಫ್ ಯು ಹ್ಯಾವ್ ಟೂ ಅನ್ನೋನ್ ಇನ್ ದ ಇಕ್ವೇಷನ್ಸ್. ಸೊ ಇಕ್ವೇಷನ್ಸಲ್ಲಿ ಟೂ ಅನ್ನೋನ್ ವ್ಯಾಲ್ಯೂಸ್ ಇದ್ದರು ಅಂದರೆ ಯು ಕ್ಯಾನ್ ನಾಟ್ ಫೈಂಡ್ ದ ವ್ಯಾಲ್ಯೂ. ಸೊ ಎರಡು ಅನ್ನೋನ್ ಫ್ಯಾಕ್ಟರ್ ಇತ್ತು ಒಂದು ಇಕ್ವೇಷನಲ್ಲಿ ಅಂತ ಅಂದರೆ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯನಾ? ಆನ್ಸರ್ ಬರುತ್ತಾ? ನಮಗೆ ಬರೋದಿಲ್ಲ. ಸೊ ದೇರ್ ಫಾರ್ ದೇರ್ ಶುಡ್ ನಾಟ್ ಬಿ ಅ ಕನ್ಸಿಕ್ಯೂಟಿವ್ ಮಿಸ್ಸಿಂಗ್ ವ್ಯಾಲ್ಯೂಸ್. ಕನ್ಸಿಕ್ಯೂಟಿವ್ ಮೀನ್ಸ್ ವಾಟ್? ಕಂಟಿನ್ಯೂಯಸ್ ಮಿಸ್ಸಿಂಗ್ ವ್ಯಾಲ್ಯೂ ಇರೋ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಒನ್ ವಿ ಹ್ಯಾಡ್ ಮೆಥಡ್ಸ್ ಆಫ್ interpolation and extrapolation. First method we have binomial expansion method, and second method we have Newton's advancing difference method. So ಹಾಗಿದ್ರೆ ಫಸ್ಟ್ ಮೆಥಡ್ ಯಾರ್ದು? ಬಿನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್. ಸೊ ಬಿನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡಲ್ಲಿ ನಾವೇನು ಮಾಡ್ತೀವಿ? ವಿ ಯೂಸ್ ಟು ಎಕ್ಸ್ಪ್ಯಾಂಡ್ ದ ಇಕ್ವೇಷನ್. ಸೊ ಹಾಗಿದ್ರೆ there we will create one equation, there the equation will create. So ಹಾಗಿದ್ರೆ binomial expansion method ಅಲ್ಲಿ ಏನಾಗುತ್ತೆ? there will be having one like a minus b whole square ಅಂತ ನಾನು ನಿಮಗೇನು ಹೇಳಿದ್ದೆ, ಆ ರೀತಿಯಲ್ಲಿ ನಮಗೊಂದು ಇಕ್ವೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲೊಂದು ಫಾರ್ಮುಲಾ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವೇನು ಮಾಡ್ತೀವಿ? ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಎಕ್ಸ್ಪ್ಯಾಂಡ್ ಮಾಡೋದ್ರ ಮೂಲಕ ನಾವೆಲ್ಲಿ ಏನು ಮಾಡ್ತಾ ಇದ್ದೀವಿ? ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ವೆರಿ ಸಿಂಪ್ಲೆಸ್ಟ್ ಫಾರ್ಮ್ ಟು ಫೈಂಡ್ ಔಟ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಪೊಲೇಷನ್ ಅಂತ ಹೇಳ್ಬೋದು. ಇಟ್ ಇಸ್ ಸಿಂಪಲ್ ಮೆಥಡ್, ಈಸಿಯೆಸ್ಟ್ ಮೆಥಡ್. ಸೊ ಇದೇನದು? ಈಸಿಯೆಸ್ಟ್ ಮೆಥಡ್ ಟು ಫೈಂಡ್ ಔಟ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಪೊಲೇಷನ್. ಎಕ್ಸ್ಟ್ರಪೊಲೇಷನ್ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ ಇದು ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಅಂಡರ್ ಬೈನಾಮಿಯಲ್ ಮೆಥಡ್, ಸೊ ಇಲ್ಲಿ ನಿಮಗೆ ಕ್ವಶನ್ಸ್ ಯಾವ್ದು ಅರೈಸ್ ಆಗುತ್ತೆ ಅಂದರೆ, ಒಂದು ಡಿಫೈನ್ ಇಂಟರ್ಪೊಲೇಷನ್, ಎಕ್ಸ್ಟ್ರಪೊಲೇಷನ್. ಇಟ್ ಮೇ ಬಿ ಫಾರ್ 1 mark ಆರ್ ಫಾರ್ 2 mark. ಆ್ಯಂಡ್ ಒನ್ ಮೋರ್ ಥಿಂಗ್,
So what are the assumption of interpolation and extrapolation? That's for 2 marks. And what are the methods? That's for 2 marks. And binomial expansion method, under what condition we use binomial expansion method? So ಹಾಗಿದ್ರೆ ಯಾವ ಕಂಡೀಷನ್ಸ್ ಅಲ್ಲಿ ನಾವು binomial expansion method ಅನ್ನ ಯೂಸ್ ಮಾಡ್ತೀವಿ? So ಹಾಗಿದ್ರೆ ಯಾವ ಕಂಡೀಷನ್? ಫಸ್ಟ್ ಕಂಡೀಷನ್ we have the value of the independent variable should have a common difference. So ಹಾಗಿದ್ರೆ independent variable ಅಂದ್ರೆ ಯಾವುದು? X. Independent variable x. So ಹಾಗಿದ್ರೆ x ನ ವ್ಯಾಲ್ಯೂ ಏನಾಗಿರಬೇಕಂತೆ? that x value should have common difference. So ಹಾಗಿದ್ರೆ x value ನಡುವೆ common difference ಇರಬೇಕು. If the common difference is 5, so it follows 5 as the common difference. 10, 15, 20, 25, 30, 35 like that. If the common difference is 2, 2, 4, 2, 4, 6, 8, 10, 12 like this. Okay. So if so there should be a common difference in independent values. Independent values ಏನಿರುತ್ತೆ ಅಲ್ಲಿ ಏನಿರಬೇಕು? ಕಾಮನ್ ಡಿಫ್ರೆನ್ಸ್ ಇರಬೇಕು. ದಟ್ಸ್ ಯುವರ್ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ದ ವ್ಯಾಲ್ಯೂ ಆಫ್ ಎಕ್ಸ್. ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಹಾಗಿದ್ರೆ ಎಕ್ಸಿನ ವ್ಯಾಲ್ಯೂ ಏನಿರುತ್ತೆ? ರೈಟ್, ಎಕ್ಸಿನ ವ್ಯಾಲ್ಯೂ ಏನಿರುತ್ತೆ? ಇಟ್ ಮೇ ಬಿ 10, 20, 30, 40, 50 ಆ್ಯಂಡ್ ಸೊ ಆನ್. ಎಕ್ಸಿನ ವ್ಯಾಲ್ಯೂ ಏನಿರುತ್ತೆ? ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ವೈ ಈಸ್ ಟು ಬಿ ಇಂಟರ್ಪೊಲೇಟೆಡ್. ಸೊ ಹಾಗಿದ್ರೆ ಒಂದು ಎಕ್ಸಿನ ವ್ಯಾಲ್ಯೂ ಏನಿದೆ, ಆ ಎಕ್ಸಿನ ವ್ಯಾಲ್ಯೂಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ವೈ ವ್ಯಾಲ್ಯೂನ ಇಂಟರ್ಪೊಲೇಟ್ ಮಾಡ್ತಾ ಇದ್ದೀವಿ. ಸೊ ಆ ವೈ ವ್ಯಾಲ್ಯೂನ ಇಂಟರ್ಪೊಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಎಕ್ಸ್ ಏನಾಗಿರಬೇಕು? ಮಸ್ಟ್ ಬಿ ಒನ್ ಆಫ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಹಾಗಿದ್ರೆ y ವ್ಯಾಲ್ಯೂಗೆ ಇಂಟರ್ಪೊಲೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ y ವ್ಯಾಲ್ಯೂ ಏನಾಗಿರಬೇಕು? ಎಕ್ಸಲ್ಲಿ ನಮಗೇನು ಎಕ್ಸಿನ ವ್ಯಾಲ್ಯೂ ಏನಿತ್ತು ಆ ಎಕ್ಸಿನ ವ್ಯಾಲ್ಯೂ ಅಲ್ಲಿ ಒನ್ ಆಫ್ ದ ವ್ಯಾಲ್ಯೂಗೆ ನಾವಿಲ್ಲಿ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಯುವರ್ 2 conditions. First condition, there should be a common difference in independent variables. Independent variables, independent values ಅಂತ ಏನಿದೆ ಅಲ್ಲಿ common difference ಇರಬೇಕು. Second one, the value of x for which the value of y is to be interpolated must be one of the value of x ಅಂತ ಹೇಳುತ್ತೆ. That is your second condition. So ಹಾಗಿದ್ರೆ in my previous class I explained that Pascal triangle, right? So Pascal triangle ಬಗ್ಗೆ ನಾನು ಹೇಳಿದ್ದೆ. ಸೊ Pascal triangle, it's like a triangle. ಸೊ ನಾವೇನು ರಂಗೋಲಿ ಇಡ್ತೀವಲ್ವ, ರಿವರ್ಸ್ ಆರ್ಡರಲ್ಲಿ ಬರೀರಿ ಅಂತ ಹೇಳಿದ್ದೆ. ಸೊ 1, 1, 2, 1, 2, 3, 1, 2, 3, 4 ಈ ರೀತಿ ಚುಕ್ಕೆ ಇಡ್ತಾ ಹೋಗ್ತೀವಿ, ರೈಟ್? ಸೊ ಹಾಗಿದ್ರೆ ಪಾಸ್ಕಲ್ ಟ್ರಯಾಂಗಲ್ ಯಾವ ರೀತಿ ಬರುತ್ತೆ? ಸೊ 1, 1, 1, 1, 2, 1, 1, 3, 3, 1. ಸೊ ಈ ರೀತಿ ನಿಮಗೆ ಪಾಸ್ಕಲ್ ಟ್ರಯಾಂಗಲ್ ಬರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ವಾಟ್? 1, 4, 6, 4, 1, ರೈಟ್? ಎಸ್. ಸೊ ಹಾಗಿದ್ರೆ ನಾವೇನು ಮಾಡ್ತೀವಿ ಇವಾಗ? ಇಫ್ ವಿ ವಾಂಟ್ ಟು ಎಕ್ಸ್ಪ್ಲೇನ್ y - 1 ಹೋಲ್ ಟು ದ ಪವರ್ ಆಫ್ 4, y - 1 ಹೋಲ್ ಟು ದ ಪವರ್ ಆಫ್ 4ಗೆ ನಾವಿಲ್ಲಿ ಏನು ಬರೀಬೇಕು? ಫಾರ್ಮುಲಾನ ಬರೀಬೇಕು. ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದಿಸ್ ಒನ್. ಇದು ಕೋಎಫಿಷಿಯಂಟ್ ಏನಿದೆ ಅಲ್ವಾ, ಇದನ್ನು ನಾವೇನು ಮಾಡಬೇಕು? ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಹೌ ಟು ಎಕ್ಸ್ಪ್ಯಾಂಡ್ ಇಟ್? ಸೊ ಹಾಗಿದ್ರೆ ಇಲ್ಲೇನಿದೆ? ಇಲ್ಲಿ ಕೋಎಫಿಷಿಯಂಟ್ಸ್ ಏನಿದೆ ನೋಡಿ. ಸೊ ಏನಿದೆ? 1, 4, 6, 4, 1 ಅಂತ ಬರ್ಕೊಳ್ಳಿ ಅಂತ ಹೇಳಿದ್ದೆ, ರೈಟ್? ಆ್ಯಂಡ್ ದೆನ್ ಆಫ್ಟರ್ ದಟ್ ರೈಟ್ ಡೌನ್ y ಎವ್ರಿವೇರ್. y, 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 y. ಆ್ಯಂಡ್ ನೆಕ್ಸ್ಟ್, ಸೊ ಲೀಡಿಂಗ್ ಆರ್ಡರ್ ಡಿಫ್ರೆನ್ಸ್ ಎಷ್ಟಿದೆ? 4 ಇದೆ. ಎಷ್ಟಿದೆ ಇಲ್ಲಿ? 4 ಇದೆ. ಸೊ ಹಾಗಿದ್ರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೆಯೋಣ. 4, 3, 2, 1, 0 is equal to 0. Always start with plus, minus, plus, minus, plus. ಸೊ ಹಾಗಿದ್ರೆ ನಮ್ಗೆ ಇಲ್ಲೊಂದು ಈಕ್ವೇಷನ್ ಏನಾಯಿತು? ಫಾರ್ಮ್ ಆಯಿತು, ರೈಟ್? ಎಸ್. ಸೊ ಇದೇ ಥರ ನಿಮಗೆ ಅಪ್ ಟು 10ವರೆಗೂ ಬರೀರಿ ಅಂತ ಹೇಳಿದ್ದೆ. ಸೊ ಹಾಗಿದ್ರೆ ಈ ಈಕ್ವೇಷನನ್ನು ನಿಮಗೆ 1 ಮಾರ್ಕಿಗೆ ಕೇಳ್ತಾರೆ. ಸೊ ಕಂಪಲ್ಸರಿ ಕ್ವಶನ್ 1 ಮಾರ್ಕಿಗೆ ಕೇಳೋ ಅಂಥದ್ದು. ಸೊ ಹಾಗಿದ್ರೆ ಎಕ್ಸ್ಪ್ಯಾಂಡ್ y - 1 ಹೋಲ್ ಟು ದ ಪವರ್ ಆಫ್ 8. ಎಕ್ಸ್ಪ್ಯಾಂಡ್ y - 1 ಹೋಲ್ ಟು ದ ಪವರ್ ಆಫ್ 8 ಅಂತಂದು ಹೇಳಿ ಕೊಡ್ತಾರೆ. ಆರ್ ಎಕ್ಸ್ಪ್ಯಾಂಡ್ y - 1 ಹೋಲ್ ಟು ದ ಪವರ್ ಆಫ್ 9 ಅಂತಂದು ಹೇಳಿ ಕೊಡ್ಬೋದು. ಸೊ ಹಾಗಿದ್ರೆ ಯಾವ ರೀತಿ ಬರೀತೀರಾ? ಇಲ್ಲಿ ಬಾಹಟ್ ಅಂತೂ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದರೆ ಅದಿಷ್ಟು ಇರುತ್ತೆ. ಸೊ ದೇರ್ ಫಾರ್ ಬೆಟರ್ ಅಂತ ಅಂದರೆ ಪಾಸ್ಕಲ್ ಟ್ರಯಾಂಗಲ್. ನಿಮಗೆ ಒಂದು ಸಲ ಪಾಸ್ಕಲ್ ಟ್ರಯಾಂಗಲ್ ನೀವೇನಾದ್ರು ಕಲ್ತ್ರಿ ಅಂತ ಅಂದರೆ ಸೊ ಈಸಿಯಾಗಿ ನಾವು 1 ಮಾರ್ಕನ್ನು ಗೇನ್ ಮಾಡ್ಬೋದು. ಸೊ ಹಾಗಿದ್ರೆ ಎಕ್ಸ್ಪ್ಯಾಂಡ್ ಅಂತಂದು ಹೇಳಿಕೊಟ್ರು ಅಂದರೆ ಪಾಸ್ಕಲ್ ಟ್ರಯಾಂಗಲ್ ಬರೆಯೋದಿದೆ, ಕೋಎಫಿಷಿಯಂಟ್ ಬರ್ಕೊಳೋದು, ಡಿಕ್ರೀಸಿಂಗ್ ಆರ್ಡರ್ ಬರೆಯೋದು, ಎಲ್ಲ ಕಡೆ y ಬರೋದ್ರಲ್ಲಿಗೆ ನಮ್ಮ ಕೆಲಸ ಮುಗೀತು, ರೈಟ್? ಎಸ್. ಸೊ ಹಾಗಿದ್ರೆ ಇನ್ ಟುಡೇಸ್ ಕ್ಲಾಸ್, so we will solve some problems on interpolation and extrapolation. That is your first method, binomial expansion method. So ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ
ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಂತಂದು ಹೇಳಿ ಏನಿದೆ ಅದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಎಸ್. ಸೊ ಹಾಗಿದ್ರೆ ಫಸ್ಟ್ ಪ್ರಾಬ್ಲಮ್ ವಿ ಹ್ಯಾವ್, ಫಸ್ಟ್ ಪ್ರಾಬ್ಲಮ್, from the following data estimate the production for the year 2001 and 2005 by binomial expansion method. ಸೊ ಹಾಗಿದ್ರೆ ನಿಮಗೆ ಕ್ವಶನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ವೆದರ್ ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಯೂಸಿಂಗ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಆರ್ ಬೈ ಯೂಸಿಂಗ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಅಂತಂದು ಹೇಳಿ ನಿಮಗೆ ಕ್ಲಿಯರ್ ಆಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ನಿಮಗೆ ಕೇಳಿರ್ತಾರೆ. ಓಕೆ, ಎಸ್. ಸೊ ಹಾಗಿದ್ರೆ so this chapter is mainly for 8 marks. This chapter is of 8 marks. ಇವಾಗ ನಿಮಗೆ 70% ಸಿಲೆಬಸ್ 30% ರೆಡ್ಯೂಸ್ ಮಾಡೋದ್ರಿಂದ, ಮೀನ್ಸ್ ಅಪ್ ಟು 70%ಗೆ ನಿಮ್ಮ ಸಿಲೆಬಸ್ ರೆಡ್ಯೂಸ್ ಮಾಡೋದ್ರಿಂದ, ಸೊ ಲೆಟ್ ಅಸ್ ಸಿ ವಾಟ್ ವಿಲ್ ಬಿ ದ ಬ್ಲೂ ಪ್ರಿಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೋಡೋಣ ಏನು ಕೊಡ್ತಾರೆ, ಯಾವ ರೀತಿ ಸೆಟಪ್ ಮಾಡ್ತಾರೆ ಅಂತ ನೋಡೋಣ. ಬಟ್ ಬೇಸಿಕಲಿ ದಿಸ್ ಚಾಪ್ಟರ್ ಈಸ್ ಫಾರ್ 8 ಮಾರ್ಕ್ಸ್. ಸೊ ಅಲ್ಲಿ ನಮಗೆ 1 ಮಾರ್ಕಿಗೆ 1 ಕ್ವಶನ್ ಇರ್ತಾ ಇತ್ತು, 2 ಮಾರ್ಕ್ಸ್ಗೆ 1 ಕ್ವಶನ್ ಇರ್ತಾ ಇತ್ತು, ಆ್ಯಂಡ್ ದೆನ್ 5 ಮಾರ್ಕ್ಸ್ಗೆ 1 ಕ್ವಶನ್ ಇರ್ತಾ ಇತ್ತು. ಸೊ ಹಾಗಿದ್ರೆ 5 ಮಾರ್ಕ್ಸಲ್ಲಿ ವಿಲ್ ಬಿ ಹ್ಯಾವಿಂಗ್ 2 ಚಾಯ್ಸಸ್ ಹಿಯರ್. One is binomial and another one is Newton's advancing difference method. So that will be alternative, like 99% alternative. Like if you ask binomial in 1 year, then surely there will be a Newton's in next year, but it's a alternative, but 99% sure, not about 1%. Okay, yes. So ಹಾಗಿದ್ರೆ 1% unsure ಆಗಿರ್ತೀವಿ ಅಲ್ಲಿ, ಬಿಕಾಸ್ ಈ ವರ್ಷ ಬೈನಾಮಿಯಲ್ ಕೇಳಿದ್ದಾರೆ ಅಂತಂದರೆ ಮುಂದಿನ ವರ್ಷ ನ್ಯೂಟನ್ಸ್ ಕೇಳಲೇಬೇಕು ಅನ್ನೋ ರೂಲ್ಸ್ ಏನಿರೋದಿಲ್ಲ. ದೇ ಮೇ ಆಸ್ಕ್ ಬೈನಾಮಿಯಲ್ ಅಗೇನ್, ಬಟ್ ಯು ಹ್ಯಾವ್ ಟು ಲರ್ನ್ both the concept binomial as well as Newton's. Both are very easiest problems. Okay, yes. So let us see binomial problems. So from the following data, let's write down the question. From the following data, estimate the production from the following data, estimate the production from the following data, estimate the production for the year 2001 and 2005, for the year 2001 and 2005, for the year 2001 and 2005 by binomial expansion method, by binomial expansion method, by binomial expansion method. From the following data, estimate the production for the year 2001 and 2005 by binomial expansion method. First row we have year, under year we have 1995 to 2005, 1995, 2000, 1995, 1997, 1995, 1997, 1999, 2001, 2003, 2005. So next we have production in 1000 tons. Production in 1000 tons. Production in 1000 tons. Production in 1000 tons. 20, 40, 70. 20, 40, 70. 20, 40, 70. Question mark 130, question mark. Question mark 130, question mark.
So this is your question. This is your question. We have year. Under year we have 1995, 1997, 1999, 2000, 2003, 2005. So 2 years gap is there. So it's a common difference. Common difference is there. And production 1000 tons. Production 1000 tons ಅಲ್ಲಿ 1000 tons ಅಲ್ಲಿ ಹೇಳ್ತಾ ಇದ್ದಾರೆ ಯೂನಿಟ್. ಸೊ ಇದ್ರೆ 20, 40, 70, question mark 130 question mark. ಸೊ ಹಾಗಿದ್ರೆ ನೋಡಿ assumption what we made, assumption, right? First one, there are no sudden jumps in the value of dependent variable. So here is independent variable x and production is dependent variable y. So ಹಾಗಿದ್ರೆ year ಅಂತ ಅನ್ನೋದು ಏನಾಗಿದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿದೆ x, ಪ್ರೊಡಕ್ಷನ್ ಏನಾಗಿದೆ y, ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ x and y, x ಅಲ್ಲಿ y ಅಲ್ಲಿ ಏನು ಹೇಳಿದ್ವಿ, y ಅಂದರೆ ಡಿಪೆಂಡೆಂಟ್ ವೇರಿಯಬಲ್. ಸೊ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಫಸ್ಟ್ ಒನ್ ಏನಿತ್ತು, ದೇರ್ ಆರ್ ನೋ ಸಡನ್ ಜಂಪ್ಸ್ ಇನ್ ದ ಡಿಪೆಂಡೆಂಟ್ ವೇರಿಯಬಲ್, ವ್ಯಾಲ್ಯೂ ಆಫ್ ದ ಡಿಪೆಂಡೆಂಟ್ ವೇರಿಯಬಲ್. ಸೊ ಇಲ್ಲಿ ನಮಗೆ ಡಿಪೆಂಡೆಂಟ್ ವೇರಿಯಬಲ್ ಅಂತ ಏನಿದೆ ಇದರಲ್ಲಿ ಸಡನ್ ಜಂಪ್ಸ್ ಇರೋ ಹಾಗಿಲ್ಲ ಅಂತ. ಹಾಗಿದ್ರೆ ನೋಡಿ ಇಲ್ಲಿ 1995 ಅಲ್ಲಿ 20 ಇದೆ, 20,000 ಟನ್ಸ್. 1997 ಅಲ್ಲಿ 40,000 ಟನ್ಸ್ ಇದೆ. ಓಕೆ, ಪ್ರೊಡಕ್ಷನ್ ವಿ ಆರ್ ಪ್ರೊಡ್ಯೂಸಿಂಗ್ ಸಮ್ ಪ್ರಾಡಕ್ಟ್, ಸಮ್ XYZ ಪ್ರಾಡಕ್ಟ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಸೊ ಹಾಗಿದ್ರೆ 1995 ಅಲ್ಲಿ 20,000 ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಹಾಗಿದ್ರೆ 1997 ಒಳಗೆ 40,000 ಪ್ರೊಡಕ್ಷನ್ ಆಗ್ತಾ ಇದೆ. ಓಕೆ, somewhere it is agreeable. ಓಕೆ, ಸೊ ನೆಕ್ಸ್ಟ್ 1999 ಒಳಗೆ 70,000. ಓಕೆ, we can agree that 40, 70, 30,000 difference is there. Okay, 2001 we don't know, we have to find the value for 2001, therefore it is question mark. And under 2003 we have 130. So hagidre 70 and then 130, 70 and then 130, almost 60 ton difference is there, 60 ton difference is there. And then 2005 we don't know, we have to find out the answer. So hagidre first condition, there are no sudden jumps. So hagidre illi ನಮಗೆ ಸಡನ್ ಜಂಪ್ಸ್ ಏನು ಇಲ್ಲ. ಸೊ ಹಾಗಿದ್ರೆ ದಿಸ್ ಒನ್ ಈಸ್ ಕರೆಕ್ಟ್, ವಾಟ್ ಎವರ್ ವಿ ಹ್ಯಾವ್ ಅಸ್ಯೂಮ್ಡ್. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ದ ಅಸಂಪ್ಷನ್. ಸೊ ಸೆಕೆಂಡ್ ಒನ್, ದೇರ್ ಶುಡ್ ಬಿ ಅ ಸಾರ್ಟ್ ಆಫ್ ಯೂನಿಫಾರ್ಮಿಟಿ ಇನ್ ರೇಸ್ ಆರ್ ಫಾಲ್. ಸೊ ಹಾಗಿದ್ರೆ ಇಲ್ಲಿ ರೇಸ್ ಆಗ್ತಾ ಇದೆ, ಒಂದು ಯೂನಿಫಾರ್ಮಲ್ಲಿ ನಿಮ್ಗೆ ಏನಾಗ್ತಾ ಇದೆ, ರೇಸ್ ಆಗ್ತಾ ಇದೆ. ಯೂನಿಫಾರ್ಮಿಟಿ ಮೀನ್ಸ್ ಇಲ್ಲಿ ಈಕ್ವಲ್ ಆಗೇ ಇರಬೇಕು ಅಂತಂದು ಹೇಳಿ ಏನೂ ಇಲ್ಲ. ಯೂನಿಫಾರ್ಮಿಟಿ ಮೀನ್ಸ್ ಈಕ್ವಲ್ ಅಂತಂದು ಹೇಳಿ ಏನು ಹೇಳಲ್ಲ. ಒಂದು ಜಸ್ಟ್ ಯೂನಿಫಾರ್ಮಿಟಿ ಅಂತಂದರೆ ಒಂದು ಲೆವೆಲ್ ಅಟ್ಲೀಸ್ಟ್ ಇಟ್ ಶುಡ್ ಬಿ ನಿಯರ್ ಟು ದ ಈಕ್ವಾಲಿಟಿ ಅಂತಂದು ಹೇಳಿ ಕರಿತೀವಿ. ದಟ್ಸ್ಕೊಂಡು ಯೂನಿಫಾರ್ಮಿಟಿ ಅಂತಂದು ಹೇಳಿ. ಇಟ್ಸ್ ನಾಟ್ ಎಕ್ಸಾಕ್ಟ್ ಈಕ್ವಲ್ ಅಂತಂದು ಹೇಳಿ ಹೇಳಲಿಕ್ಕಾಗಲ್ಲ. ಸೊ ಲಾಸ್ಟ್ ಒನ್ ವಾಸ್ ದೆ ಶುಡ್ ನಾಟ್ ಬಿ ಕಾನ್ಸಿಕ್ಯೂಟಿವ್ ಮಿಸ್ಸಿಂಗ್ ವ್ಯಾಲ್ಯೂಸ್. ಸೊ ಹಾಗಿದ್ರೆ ನೋಡಿ ಇಲ್ಲೂ ಕ್ವಶನ್ ಮಾರ್ಕ್ ಕೊಟ್ಟು ಇಲ್ಲೂ ಏನಾದರೂ ಕ್ವಶನ್ ಮಾರ್ಕ್ ಇರ್ತಿತ್ತು ಅಂತ ಅಂದಿದ್ರೆ, ಸೊ ಹಾಗಿದ್ರೆ ನಮಗೆ ಈ ಪ್ರಾಬ್ಲಮ್ಸು ಸಾಲ್ವ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ದೇರ್ಫೋರ್ ದೇರ್ ಇಸ್ ನೋ ಕಾನ್ಸಿಕ್ಯೂಟಿವ್ ಕ್ವಶನ್ ಮಾರ್ಕ್. ಸೊ ಇಲ್ಲೊಂದು ಕ್ವಶನ್ ಮಾರ್ಕ್ ಇದೆ, ಸೊ ನೆಕ್ಸ್ಟ್ ಕ್ವಶನ್ ಮಾರ್ಕ್ ನಮಗೆ ಇಲ್ಲಿದೆ. ಸೊ ದೇರ್ಫೋರ್ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಅಂಡರ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್. ಓಕೆ, ಎಸ್. year and production. Let x and y be year and production. So hagidre your solution for this problem. So hagidre x anna enanta helde, x anna year anta hilkondide. So hagidre y anna enanta helde, production year ಏನಾಗಿತ್ತು, x ಆಗಿತ್ತು, production ಏನಾಗಿತ್ತು, y ಆಗಿತ್ತು. ಸೊ ಹಾಗಿದ್ರೆ ಅದನ್ನೇ ಬರೋಣ. let x and y be year and production ಅಂತ ಹೇಳಿ ತಗೊಂತೀವಿ. ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿ x and then y. ಸೊ ಹಾಗಿದ್ರೆ x ಏನಾಗಿತ್ತು, year, therefore it is 1995, 1997, 1999, 2001, 2003, 2005. Values 20, 40,
70 question mark, 130 question mark, 130 question mark. Okay. So let x and y be the year and the production. Let x and y be the year and the production. So ಅದನ್ನು ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀವಿ. ರೋ ಅಲ್ಲಿರೋ ಅಂಥದ್ದನ್ನು ಜಸ್ಟ್ ಕಾಲಮ್ ವೈಸ್ ಎಕ್ಸ್ ಅಂತ ಅಂದ್ರೇನು ಇಯರಿಗೆ ಎಕ್ಸ್ ಅಂತ ಕರ್ಕೊಂಡಿದ್ದೀವಿ. ಸೊ ಹಾಗಿದ್ರೆ ಪ್ರೊಡಕ್ಷನಿಗೆ y ಅಂತಂದು ಹೇಳಿದ್ವಿ. ಪ್ರೊಡಕ್ಷನ್ ಈಸ್ ಅಂಡರ್ 1000 ಟನ್ಸ್. 000 ಇಟ್ ಮೀನ್ಸ್ 1000 ಟನ್ಸ್ ಅಲ್ಲಿ ನಮಗೆ ಯೂನಿಟನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ. So look at the problem. Here we have how many values? 1, 2, 3, 4, 5, 6. We have 6 values. We have 6 values, right? Yes. So ಇಲ್ಲಿ first ಏನಿದೆ y ಇದೆ. Y is a dependent variable and y is production. So ಹಾಗಿದ್ರೆ y ಇದೆ. First one ಏನಾಗುತ್ತೆ? This will be y0. Once again. ಸೊ ಇಲ್ಲಿ 20 ಅಂತ ಏನು ನಿಮಗೆ ಫಸ್ಟ್ ಇಯರ್ ಇದೆ ಅದನ್ನು ನಾವೇನಂತ ತಗೊಳ್ಳೋಣ y0 ಅಂತಂದು ಹೇಳಿ ಕನ್ಸಿಡರ್ ಮಾಡ್ತೀವಿ. ಏನಂತ ಕನ್ಸಿಡರ್ ಮಾಡ್ತೀವಿ? y0 ಅಂತಂದು ಹೇಳಿ ಕನ್ಸಿಡರ್ ಮಾಡೋಣ. y0 ಅಂತ ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಏನಾಗುತ್ತೆ? y1. ಸೊ 40 ಏನಾಗುತ್ತೆ? y1. ನೆಕ್ಸ್ಟ್ 70 y2. ನೆಕ್ಸ್ಟ್ y3. ನೆಕ್ಸ್ಟ್ y4, next y5, next y5. Okay, once again. So this step is very very important. Here we have to set y values. So y ಅಂತ ಏನಿದೆ ಅಲ್ವಾ ಅದಕ್ಕೆ ನಾವು ವ್ಯಾಲ್ಯೂಸ್ ಅನ್ನು ಬರೀತಾ ಇದ್ದೀವಿ. y ಗೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಫಸ್ಟ್ ಇಯರ್ ಅಲ್ಲಿರೋ ಅಂಥದ್ದನ್ನು y0 ಅಂತಂದು ಹೇಳಿ ಕನ್ಸಿಡರ್ ಮಾಡಿದರೆ, ಸೊ ನೆಕ್ಸ್ಟ್ ಇಯರ್ ಅಲ್ಲಿರೋ ಅಂಥದ್ದನ್ನು y1, y2, y3, y4, y5 ಈ ರೀತಿಯಾಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಡಿನೋಟ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಒನ್ಸ್ ಅಗೇನ್ ಐ ರಿಪೀಟ್. ಸೊ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಗೆ ನಾವೇನು ಮಾಡೋ ಹಾಗಿಲ್ಲ, ರೈಟ್? ಎಕ್ಸನ್ನು ನೀವು ತಲೆ ಕೆಡಿಸ್ಕೊಬೇಡಿ. ಎಕ್ಸನ್ನು ಆ್ಯಸ್ ಇಟ್ ಈಸ್ ಅದು ಯಾವ ರೀತಿ ಇದೆ ಆ ರೀತಿ ಬರ್ಕೊಂಡು ಕೈ ಬಿಡೋದು ಎಕ್ಸನ್ನು. ಸೊ ಇಲ್ಲಿ ವೈಗೆ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ? ವೈಗೆ ವೈ ವ್ಯಾಲ್ಯೂಸ್ಗೆ ನಾವು ವ್ಯಾಲ್ಯೂಸಿಗೆ ನಾವು 0, 1, 2, 3 ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ಫಸ್ಟ್ ಏನು ಮಾಡ್ತೀರಾ? ವೆರಿ ಫಸ್ಟ್ ಇಯರ್ ಯಾವುದಿರುತ್ತೆ ದಟ್ ಈಸ್ ಯುವರ್ y to 1995 ಅಂತ ಏನಿದೆ ಅದನ್ನು ನಾವು y0 ಅಂತಂದು ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಫಸ್ಟ್ ಇಯರ್ ಏನಿದೆ ಅದನ್ನು y0. ನೆಕ್ಸ್ಟ್ ಇಯರ್ ವಿಲ್ ಬಿ y1, y2, y3, y4 ಆ್ಯಂಡ್ ದೆನ್ y5 ಆ್ಯಂಡ್ ದೆನ್ y5 ಅಂತಂದು ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್. ಸೊ ಇಲ್ಲೇನು ಮಾಡಿಲ್ಲ ನಾನು, ಜಸ್ಟ್ ಅಲ್ಲಿ ಎಕ್ಸ್ ಬರ್ಕೊಂಡಿದ್ದೀನಿ, ವೈ ಬರ್ಕೊಂಡಿದ್ದೀನಿ. ವೈಗೆ y0 ಇಂದ ಸ್ಟಾರ್ಟ್ ಮಾಡಿಕೊಂಡೆ. y0, y1, y2, y3, y4, y5 ಅದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಜಸ್ಟ್ ಹಂಗೆ ಡ್ರ್ಯಾಗ್ ಮಾಡ್ತಾ ಹೋಗಿ. ದಟ್ಸ್ ಇಟ್. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಥಿಂಗ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್. ಓಕೆ. ಸೊ ಲುಕ್ ಎಟ್ ದ ಪ್ರಾಬ್ಲಮ್. ಹಿಯರ್ ಹೌ ಮೆನಿ known values are there? How many known values are there? ಸೊ ಹಾಗಿದ್ರೆ ಇಲ್ಲಿ ಎಷ್ಟು ಗೊತ್ತಿರೋ ವ್ಯಾಲ್ಯೂಸ್ ಇದ್ದಾವೆ? ಗೊತ್ತಿರೋ ವ್ಯಾಲ್ಯೂಸ್ ಎಷ್ಟಿದ್ದಾವೆ? ಗೊತ್ತಿರೋ ವ್ಯಾಲ್ಯೂಸ್ ಅಂತ ಅಂದರೆ ಕ್ವಶನ್ ಮಾರ್ಕ್ ಬಿಟ್ಟು. ಸೊ ಹಾಗಿದ್ರೆ ಕ್ವಶನ್ ಮಾರ್ಕನ್ನು ಪಕ್ಕಕ್ಕಿಟ್ರೆ ನಮಗೆ ಗೊತ್ತಿರೋ ಅಂಥ ವ್ಯಾಲ್ಯೂಸ್ ಎಷ್ಟಿದೆ ನೋಡಿ. y0 ಗೊತ್ತಿದೆ ವ್ಯಾಲ್ಯೂ. y0ಗೆ 20 ವ್ಯಾಲ್ಯೂ ಗೊತ್ತಿದೆ. y1ಗೆ ವ್ಯಾಲ್ಯೂ ಗೊತ್ತಿದೆ 40, y2ಗೆ ವ್ಯಾಲ್ಯೂ ಗೊತ್ತಿದೆ 70, y3ಗೆ ವ್ಯಾಲ್ಯೂ ಗೊತ್ತಿದೆನಾ? ನೋ, ವಿ ಡೋಂಟ್ ನೋ. y4ಗೆ ವ್ಯಾಲ್ಯೂ ಗೊತ್ತಿದೆ 130, y5ಗೆ ವ್ಯಾಲ್ಯೂ ಗೊತ್ತಿದೆನಾ? y5ಗೆ ವ್ಯಾಲ್ಯೂ? ನೋ, ನಮಗೆ y5ಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಿದ್ರೆ ಗೊತ್ತಿರೋ ಅಂಥ ವ್ಯಾಲ್ಯೂಸ್ ಎಷ್ಟಿದೆ? ನೋನ್ ವ್ಯಾಲ್ಯೂಸ್ ಎಷ್ಟಿದೆ? ನಮಗೆ ಇಲ್ಲಿ ಕೊಟ್ಟಿರೋ ಅಂಥ ಕ್ವಶನಲ್ಲಿ ಗೊತ್ತಿರೋ ವ್ಯಾಲ್ಯೂ ಎಷ್ಟಿದೆ ನೋಡಿ. 21 ವ್ಯಾಲ್ಯೂ ಗೊತ್ತಿದೆ, 40 ಇದೆ, 70 ಇದೆ, 130 ಇದೆ. ಸೊ ಅಲ್ಲಿಗೆ ನೋಡಿ ಎಷ್ಟು ರೈಟ್ ಮಾರ್ಕ್ಸ್ ಬಂತು? 1, 2, 3, 4. ಸೊ ಹಾಗಿದ್ರೆ ಹೌ ಮೆನಿ ನೋನ್ ವ್ಯಾಲ್ಯೂಸ್ ಆರ್ ದೇರ್? ಹಾಗಿದ್ರೆ ಎಷ್ಟು ನಮಗೆ ಗೊತ್ತಿರೋ ಅಂಥ ವ್ಯಾಲ್ಯೂಸ್ ಎಷ್ಟಿದ್ದಾವೆ?
ಗೊತ್ತಿರೋ ವ್ಯಾಲ್ಯೂಸ್ ಎಷ್ಟಿದ್ದಾವೆ? ವಿ ಹ್ಯಾವ್ 4 known values. ಸೊ ಹಾಗಿದ್ರೆ ಎಷ್ಟಿದೆ ನಮ್ಮ ಹತ್ರ? 4 ಗೊತ್ತಿರೋಂಥ ವ್ಯಾಲ್ಯೂಸ್ ಇದ್ದಾವೆ. ಫಸ್ಟ್ ಏನು ಮಾಡಿದ್ರಿ? y. ಸೊ yಗೆ ಫಸ್ಟ್ ಇಯರ್ y0 ಆ್ಯಂಡ್ ದೆನ್ y1, y2, y3, y4, y5 ಅಪ್ ಟು ನೆಕ್ಸ್ಟ್ ಇತ್ತು ಅಂದರೆ y6 ಈ ರೀತಿ ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಿರೋ ಅಂಥ ವ್ಯಾಲ್ಯೂ ಎಷ್ಟಿದೆ? ಅಲ್ಲಿ ನಮಗೆ ಈ ಪ್ರಾಬ್ಲಮಲ್ಲಿ ನಮಗೆ 4 ವ್ಯಾಲ್ಯೂಸ್ ಗೊತ್ತಿದ್ದಾವೆ. ವಿ ನೋ 4 ವ್ಯಾಲ್ಯೂಸ್, ರೈಟ್? 4 ವ್ಯಾಲ್ಯೂಸ್ ಗೊತ್ತಿದ್ದಾವೆ. ಸೊ ಹಾಗಿದ್ರೆ 4 ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ ಏನಾಗುತ್ತೆ? ದ ಲೀಡಿಂಗ್ ಡಿಫ್ರೆನ್ಸ್ ವಿಲ್ ಬಿ ದ fourth order leading difference will be 0. leading difference will be ಇಲ್ಲೆಷ್ಟು? 4 ಗೊತ್ತಿದೆ ನಮಗೆ ವ್ಯಾಲ್ಯೂ. ಎಷ್ಟು ಗೊತ್ತಿದೆ? 4 ಗೊತ್ತಿದೆ. therefore it is the fourth order leading difference will be 0 ಅಂತಂದು ಹೇಳಿ ಕರಿತೀವಿ. ಓಕೆ, ಎಸ್. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಎಸ್ ರೈಟ್ ಡೌನ್. ಸೊ ಸಿನ್ಸ್ ದ ನೋನ್ ವ್ಯಾಲ್ಯೂಸ್ ಆಫ್ y ಆರ್ 4, ಇಲ್ಲಿ y ನ ಎಷ್ಟು ವ್ಯಾಲ್ಯೂ ಗೊತ್ತಿದೆ ನಮಗೆ? 4 ವ್ಯಾಲ್ಯೂ ಗೊತ್ತಿದೆ. since the known values of y are 4. Since the known values of y are 4. ಸೊ ಹಾಗಿದ್ರೆ y ವಿನ ಎಷ್ಟು ವ್ಯಾಲ್ಯೂಸ್ ಗೊತ್ತಿದೆ ನಮಗೆ? 4 ವ್ಯಾಲ್ಯೂ ಗೊತ್ತಿದೆ. The fourth order leading difference will be 0. ಸೊ ಇಲ್ಲಿ ವ್ಯಾಲ್ಯೂ 4 ಇರೋದ್ರಿಂದ ನಮಗೆ y ವ್ಯಾಲ್ಯೂ 4 ಇರೋದ್ರಿಂದ ಏನು ಮಾಡ್ತೀರಾ? fourth order leading difference fourth order leading difference will be 0. fourth order leading difference will be 0 ಅಂತಂದು ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ y ವ್ಯಾಲ್ಯೂಗೆ y0, y1, y2, y3, y4, y5 ಅಂತಂದು ಹೇಳಿ ಡಿನೋಟ್ ಮಾಡ್ಕೊಂಡಿದ್ದೀವಿ. ಡಿನೋಟ್ ಮಾಡ್ಕೊಂಡಾದ್ಮೇಲೆ ಚೆಕ್ ಮಾಡ್ತಿದ್ದೀವಿ ಎಷ್ಟು y ವ್ಯಾಲ್ಯೂ ಗೊತ್ತಿರೋ ಇದ್ದಾವೆ ಅಂತಂದು ಹೇಳಿ. ಹಿಯರ್ ವಿ ನೋ 4y ವ್ಯಾಲ್ಯೂ. therefore since we know that 4y values, since the known values of y are 4, therefore fourth order leading difference will be 0. ಸೊ ಹಾಗಿದ್ರೆ fourth order ಅಲ್ಲಿ ನಿಮಗೆ 4 ಇರೋದಕ್ಕೆ fourth order, 4 ವ್ಯಾಲ್ಯೂ ಗೊತ್ತಿರೋದಕ್ಕೆ fourth order. ಇನ್ ಕೇಸ್ ಏನಾದ್ರು 5 ವ್ಯಾಲ್ಯೂ ಗೊತ್ತಿತ್ತು ಅಂದರೆ 5th order. ಇನ್ ಕೇಸ್ 6 ವ್ಯಾಲ್ಯೂ ಗೊತ್ತಿತ್ತಿದ್ರೆ 6th order ಅಂತಂದು ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ 4 ವ್ಯಾಲ್ಯೂ ಗೊತ್ತಿದೆ. therefore fourth order leading difference will be 0. fourth order leading difference will be 0. So that is y minus 1 whole to the power of 4 is equal to 0. That is y minus 1 whole to the power of 4 is equal to 0. ಅಥವಾ ಡೆಲ್ಟಾ 4 is equal to 0 ಅಂತಂದು ಹೇಳಿ ಬರಿತೀವಿ. ಡೆಲ್ಟಾ 4 is equal to 0 ಅಂತ ಬರಿತೀವಿ. ಸೊ ಹಾಗಿದ್ರೆ ಇವಾಗ ಗೊತ್ತಾಯ್ತಾ? y minus 1 whole to the power of 4. ಇಲ್ಲಿ y ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಇದೀವಿ. therefore it is y. ಇಟ್ಸ್ ಅ ಲೀಡಿಂಗ್ ಡಿಫ್ರೆನ್ಸಸ್ ಇರುತ್ತೆ. ಸೊ ಫೈಂಡ್ ಔಟ್ ಮಾಡ್ತಾ ಇದೀವಿ ವ್ಯಾಲ್ಯೂ. ಸೊ ನಮಗೆ ಇಲ್ಲಿ ಗೊತ್ತಿರೋ ವ್ಯಾಲ್ಯೂ ಎಷ್ಟಿದೆ? 4 ಇದೆ. therefore it is y minus 1 whole to the power 4 is equal to 0. that is called fourth order leading difference will be 0 ಅಂತಂದು ಹೇಳಿ ತಗೊಂತೀವಿ. ಸೊ ಹಾಗಿದ್ರೆ ಇವಾಗ fourth order ಗೊತ್ತಾಯಿತು. ಸೊ y minus 1 whole to the power of 4 ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು ಅಂದರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ಪಾಸ್ಕಲ್ ಟ್ರಯಾಂಗಲ್. 1 1 1 1 2 1 1 3 3 1 1 4 6 4 1. ನಮಗೆ ಇಲ್ಲೇನು ಬೇಕು? y minus 1 whole to the power of 4 ಗೆ ಬರಿಬೇಕು. therefore we will write y minus 1 whole to the power of 4 is equal to, ಇದಕ್ಕೆ ಫಾರ್ಮುಲಾ ಬರೀತಾ ಇದ್ದೀನಿ, is equal to y4 minus 4y3 plus 6y2 minus 4y1 plus y0 is equal to 0 is your formula. So y minus 1 whole to the power of 4, y minus 1 whole to the power of 4 ಗೆ ಫಾರ್ಮುಲಾ ಏನಾಗುತ್ತೆ? y4
minus 4y3 plus 6y2 minus 4y1 plus y0 is equal to 0. ಸೊ ಹಾಗಿದ್ರೆ ಫಾರ್ಮುಲಾನ ಬರೆದ್ವಿ, ಫಾರ್ಮುಲಾ ಬರೆದಿದ್ದೀವಿ. ಓಕೆ, ಎಸ್. ಸೊ ಫಸ್ಟ್ ಸ್ಟೆಪ್ y0, y1, y2, y3, y4, y5 ನೋನ್ ವ್ಯಾಲ್ಯೂ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮೀನ್ಸ್ y ವ್ಯಾಲ್ಯೂ ಗೊತ್ತಿರೋ ವ್ಯಾಲ್ಯೂ ಎಷ್ಟಿದೆ, 4 ಗೊತ್ತಿರೋ ವ್ಯಾಲ್ಯೂ ಇದೆ. ದೇರ್ಫೋರ್ ಇಟ್ ಈಸ್ ಸಿನ್ಸ್ ದ ನೋನ್ ವ್ಯಾಲ್ಯೂ ಆಫ್ y ಆರ್ 4, fourth order leading difference will be 0. Fourth order leading difference will be 0. Therefore it is y minus 1 whole to the power of 4 is equal to 0 or delta 4 is equal to 0. So ಇವಾಗ ನೆಕ್ಸ್ಟ್ ಏನು ಬರೀಬೇಕು ನಾವು, y minus 1 whole to the power of 4 ಗೆ ಈಕ್ವೇಷನ್ ಅನ್ನು ಬರೀಬೇಕು, ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. ಎಕ್ಸ್ಪ್ಯಾಂಡ್ ಮಾಡಿ ಯಾವ ರೀತಿ ಬರೀತೀರಾ, ಬೈ ಯೂಸಿಂಗ್ ಪಾಸ್ಕಲ್ ಟ್ರಯಾಂಗಲ್. ಸೊ ಹಾಗಿದ್ರೆ ಪಾಸ್ಕಲ್ ಟ್ರಯಾಂಗಲ್ ಅಲ್ಲಿ ನಮಗೆ ಕೋಎಫಿಷಿಯೆಂಟ್ ಸಿಗುತ್ತೆ 1, 4, 6, 4, 1 ಅಂತ. ಓಕೆ, ಸೊ 1, 4 ಇಲ್ಲಿ ಜಸ್ಟ್ ಬರೀ y ಬರಿತಾ ಇದ್ದೀನಿ ಅಂದರೆ ಅದ್ರ ಹಿಂದೆ ಏನಿರುತ್ತೆ 1 ಇರುತ್ತೆ ಅಂತಂದು ಹೇಳಿ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ದೇರ್ಫೋರ್ ಇಟ್ ಈಸ್ y4 minus 4y3 plus 6y2 minus 4y1 plus y0 is equal to 0 is equal to 0. So ಹಾಗಿದ್ರೆ ನೆಕ್ಸ್ಟ್ ಕಾಲ್ ಇಟ್ ಇಕ್ವೇಷನ್ ನಂಬರ್ 1, ಕಾಲ್ ಇಟ್ ಇಕ್ವೇಷನ್ ನಂಬರ್ 1. ಸೊ ಅದನ್ನು ಏನಂತ ಕರೀರಿ, ಇಕ್ವೇಷನ್ 1 ಅಂತಂದು ಹೇಳಿ ಕರೀರಿ. ಸೊ ಹಾಗಿದ್ರೆ ಇಲ್ಲಿ we have to get two equations. So in this binomial ಇಲ್ಲಿ ನೋಡಿ y4, y3, y2, y1, y0 ಇಲ್ಲಿ ಎಷ್ಟಿದೆ ನಮಗೆ, ಲಾಸ್ಟ್ ವ್ಯಾಲ್ಯೂ ಎಷ್ಟಿದೆ, 4 ವ್ಯಾಲ್ಯೂ ಇದೆ 4. ಸೊ ಹಾಗಿದ್ರೆ y4 ಗೊತ್ತಿದೆ, y4 ವ್ಯಾಲ್ಯೂ ಗೊತ್ತಿದೆ, y4 y3 ವ್ಯಾಲ್ಯೂ ಗೊತ್ತಿಲ್ಲ, y3 ವ್ಯಾಲ್ಯೂ ಗೊತ್ತಿಲ್ಲ, y2 ವ್ಯಾಲ್ಯೂ ಗೊತ್ತಿದೆ, y1 ವ್ಯಾಲ್ಯೂ ಗೊತ್ತಿದೆ, y0 ವ್ಯಾಲ್ಯೂ ಗೊತ್ತಿದೆ. ಸೊ ಹಾಗಿದ್ರೆ ಈ ಫಾರ್ಮುಲಾದಲ್ಲಿ ಇಲ್ಲಿರೋ ಅಂಥ y ವ್ಯಾಲ್ಯೂಸನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗಲ್ಲಿ y3 ಆನ್ಸರ್ ಆರಾಮಾಗಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಓಕೆ, ವಾಟ್ ಅಬೌಟ್ y5? ಸೊ y3 ವ್ಯಾಲ್ಯೂ ಅಂತೂ ಸಿಕ್ತು. ಸೊ y5ಗೆ ವ್ಯಾಲ್ಯೂ ಬೇಕಲ್ವಾ, ರೈಟ್? ಸೊ ಟು ಫೈಂಡ್ ಔಟ್ ದ y5 ವ್ಯಾಲ್ಯೂ ವಿ ಹ್ಯಾವ್ ಟು ಆಬ್ಟೇನ್ ಒನ್ ಮೋರ್ ಈಕ್ವೇಷನ್. ಸೊ ಹಾಗಿದ್ರೆ y5 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನಾವಿಲ್ಲಿ ಇನ್ನೂ ಒಂದು ಇಕ್ವೇಷನನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ, ನಾವಿನ್ನೂ ಒಂದು ಇಕ್ವೇಷನನ್ನು ತಗೋಬೇಕಾಗುತ್ತೆ. ಸೊ ಹಾಗಿದ್ರೆ ಟೋಟಲಿ in binomial expansion method for your second PUC binomial expansion method we have to find out two missing values, therefore we have to get two equations. So ಹಾಗಿದ್ರೆ ಎರಡು ಈಕ್ವೇಷನ್ಸ್ ಅನ್ನು ತಗೋಬೇಕಾಗುತ್ತೆ. ಸೊ ಹಾಗಿದ್ರೆ ಫಸ್ಟ್ ಇಕ್ವೇಷನ್ ಅಂತೂ ಇದಾಯಿತು, y minus 1 whole to the power of 4 your first equation. ಓಕೆನಾ? ಎಸ್. ಸೊ ಹಾಗಿದ್ರೆ ಸೆಕೆಂಡ್ ಇಕ್ವೇಷನ್, ಹೌ ಟು ಗೆಟ್ ಸೆಕೆಂಡ್ ಇಕ್ವೇಷನ್? ಸೆಕೆಂಡ್ ಇಕ್ವೇಷನ್ಗೆ ಏನು ಮಾಡಬೇಕು ನೋಡಿ, ದ ಸೆಕೆಂಡ್ ಇಕ್ವೇಷನ್ ಕ್ಯಾನ್ ಬಿ ಆಬ್ಟೇನ್ಡ್, ದ ಸೆಕೆಂಡ್ ಇಕ್ವೇಷನ್ can be obtained, the second equation can be obtained by increasing the suffix of, by increasing the suffixes of, by increasing the suffixes of each term of y, each term of y by 1, y by 1 and keeping the coefficients same, and keeping the coefficients same, therefore we get
ವಿ ಗೆಟ್ ಓಕೆ ನೋಡಿ ಸೆಂಟೆನ್ಸ್ ಏನು ಹೇಳ್ತಾ ಇದೆ ನೋಡಿ ಸೆಕೆಂಡ್ ಇಕ್ವೇಷನ್ ಬೇಕು ದಿಸ್ ಇಸ್ ಅವರ್ ಫಸ್ಟ್ ಇಕ್ವೇಷನ್ ಸೊ ವಾಟ್ಸ್ ಅವರ್ ಫಸ್ಟ್ ಇಕ್ವೇಷನ್ ಅವರ್ ಫಸ್ಟ್ ಇಕ್ವೇಷನ್ ಈಸ್ y minus 1 whole to the power of 4 is equal to y4 minus 4y3 plus 6y2 minus 4y1 plus y0 is equal to 0. Call it equation number 1. Okay? Yes. So, this is our first equation. So, ಇವಾಗ ನಮಗೆ ಬೇಕಾಗಿರುವಂತದ್ದು ಸೆಕೆಂಡ್ ಇಕ್ವೇಷನ್ ಸೊ ಸೆಕೆಂಡ್ ಇಕ್ವೇಷನ್ ಯಾವ ರೀತಿ ಬರುತ್ತೆ ನೋಡಿ ದ ಸೆಕೆಂಡ್ ಇಕ್ವೇಷನ್ ಕ್ಯಾನ್ ಬಿ ಆಬ್ಟೇನ್ಡ್ ಸೊ ಹಾಗಿದ್ರೆ ಸೆಕೆಂಡ್ ಇಕ್ವೇಷನ್ ಅನ್ನು ನಾವು ಯಾವ ರೀತಿ ಪಡೆಯಬಹುದು ಆಬ್ಟೇನ್ ಯಾವ ರೀತಿ ನಮಗೆ ಸಿಗುತ್ತೆ ಅಂತ ಅಂದರೆ ಬೈ ಇನ್ಕ್ರೀಸಿಂಗ್ ಏನು ಮಾಡಬೇಕಂತೆ ಇನ್ಕ್ರೀಸ್ ಮಾಡಬೇಕಂತೆ ಏನು ಮಾಡಬೇಕಂತೆ ಇನ್ಕ್ರೀಸ್ ಮಾಡಬೇಕಂತೆ ಬೈ ಇನ್ಕ್ರೀಸಿಂಗ್ ದ ಸಫಿಕ್ಸಸ್ ಸೊ ಇಲ್ಲಿ ಕಾನ್ಸೆಪ್ಟ್ ಬಂತು ಸಫಿಕ್ಸಸ್ ಅಂತ ಸಫಿಕ್ಸಸ್ ಆ್ಯಂಡ್ ದೆನ್ ಪ್ರಿಫಿಕ್ಸಸ್ ಯೂಶ್ವಲಿ ನಿಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ಬರುವಂಥದ್ದು ಸಫಿಕ್ಸ್ ಆ್ಯಂಡ್ ದೆನ್ ಪ್ರಿಫಿಕ್ಸ್ ಪ್ರೀ ಅಂದರೆ ಮುಂಚೆ ಹಿಂದೆ ಅಂತ ಕರಿತೀವಿ ಸಫಿಕ್ಸ್ ಅಂದರೆ ಮುಂದೆ ಅಂತಂದು ಹೇಳಿ ಸೊ ಹಾಗಿದ್ರೆ ಏನು ಹೇಳ್ತಾ ಇದ್ದಾರೆ ಇನ್ಕ್ರೀಸಿಂಗ್ ದ ಸಫಿಕ್ಸಸ್ ಆಫ್ ಈಚ್ ಟರ್ಮ್ ಆಫ್ ವೈ ಸೊ ಅಲ್ಲಿ ನಮಗೆ ನೋಡಿ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 4y3 ಅಂತ ಇದೆ 4y3 ಅಂತ ಇದೆ ಕರೆಕ್ಟಾ ಎಸ್ ಹಿಯರ್ ವಿ ಹ್ಯಾವ್ 4y3 ಸೊ 4y3 ಅಂತ ಇದೆ ಅಂದರೆ 4 ಈಸ್ ಯುವರ್ ಕೋಎಫಿಷಿಯೆಂಟ್ ಆರ್ ಆಲ್ಸೋ ಇಟ್ಸ್ ಕಾಲ್ಡ್ ಅಸ್ ಪ್ರಿಫಿಕ್ಸ್ ಅಂತ ಹೇಳಿ ಕರಿತೀವಿ ಬಟ್ ಆದರೆ ಇಲ್ಲಿ ನಾವು ಕೋಎಫಿಷಿಯೆಂಟ್ ಅಂತ ಹೇಳಿ ಕರಿತೀವಿ ಸೊ ವೈಗೆ ವೈನ ಕೋಎಫಿಷಿಯೆಂಟ್ ಯಾವುದು 4 ಸೊ ಇದ್ರೆ ವಾಟ್ ಅಬೌಟ್ ದಿಸ್ 3 4 is a suffixes sorry 4 is prefixes or it is also called as coefficient y3 so 3 ಏನಾಗುತ್ತೆ suffix 3 ಏನಾಗುತ್ತೆ suffix ಅಂದ್ರೆ y next ಮುಂದ್ಗಡೆ ಇರೋವಂಥದ್ದು suffix ಅಂತ ಕರಿತೀವಿ ಓಕೆ suffix ಅಂತ ಕರಿತೀವಿ ಇವಾಗ ಡೆಫಿನಿಷನ್ ನೋಡಿ ಇವಾಗ ಸೆಂಟೆನ್ಸ್ ನೋಡಿ the second equation can be obtained by increasing the suffixes ಇನ್ಕ್ರೀಸ್ ಮಾಡಬೇಕಂತೆ ಸಫಿಕ್ಸಸ್ ಅನ್ನ ಇನ್ಕ್ರೀಸ್ ಮಾಡಬೇಕು ಸಫಿಕ್ಸಸ್ ಅಂದರೆ ಯಾವುದು 3 ಸಫಿಕ್ಸಸ್ ಅಂತ ಅಂದರೆ ಯಾವುದು 3 ಸೊ ಈ ಸಫಿಕ್ಸಸ್ ಅನ್ನ ನಾವೇನು ಮಾಡಬೇಕು ಇಲ್ಲಿ ಇನ್ಕ್ರೀಸ್ ಮಾಡಬೇಕು ಈ ಸಫಿಕ್ಸಸ್ ಅನ್ನ ನಾವೇನು ಮಾಡಬೇಕು ಇನ್ಕ್ರೀಸ್ ಮಾಡಬೇಕು ಇನ್ಕ್ರೀಸಸ್ ದ ಸಫಿಕ್ಸಸ್ ಆಫ್ ಈಚ್ ಟರ್ಮ್ ಆಫ್ ವೈ ವೈವಿನ ಪ್ರತಿಯೊಂದು ಟರ್ಮ್ ಏನಿದೆ y4 4y3 6y2 4y1 y0 ಅಂತ ಏನು ಪ್ರತಿಯೊಂದು y ನ ಟರ್ಮ್ ಇದೆ ಆ y ನ ಪ್ರತಿಯೊಂದು y ನ ಟರ್ಮಿಗೆ ಸಫಿಕ್ಸಸ್ ಏನಿದೆ ಅದನ್ನು ನಾವು ಇನ್ಕ್ರೀಸ್ ಮಾಡಬೇಕು ಯಾವ ರೀತಿ ಈಚ್ ಟರ್ಮ್ ಆಫ್ y by 1 ಸೊ ಈಚ್ ಟರ್ಮ್ ಆಫ್ y by 1 ಅಂದರೆ +1 ಆ್ಯಡ್ ಮಾಡಿ ಅಂತ ಸಿಂಪಲ್ ಆಗಿ ಹೇಳೋದಾದರೆ +1 ಆ್ಯಡ್ ಮಾಡಿ ಇಲ್ಲಿ 4y3 ಇದೆ ಆ್ಯಡ್ ಮಾಡಿದ್ರೆ ಏನಾಯಿತು y4 ಆಯಿತು ನೆಕ್ಸ್ಟ್ ಕಂಡೀಷನ್ ಹೇಳಿದ್ದಾನೆ ಆ್ಯಂಡ್ ಕೀಪಿಂಗ್ ದ ಕೋಎಫಿಷಿಯೆಂಟ್ ಸೇಮ್ ಕೋಎಫಿಷಿಯೆಂಟ್ ಅಂದರೆ ಯಾವುದು 4 ಏನಾಗುತ್ತೆ ಕೋಎಫಿಷಿಯೆಂಟ್ ಇದನ್ನು ಸೇಮ್ ಅದೇನಿದೆ ಅದೇ ರೀತಿ ಇಡಬೇಕು ಸೊ ಹಾಗಿದ್ರೆ 4y4 ಓಕೆ ಸೊ ಹಾಗಿದ್ರೆ ನೋಡಿ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ವಿ ವಿಲ್ ಕ್ರಿಯೇಟ್ ಸೆಕೆಂಡ್ ಇಕ್ವೇಷನ್ ಓಕೆ ಸೆಕೆಂಡ್ ಇಕ್ವೇಷನನ್ನು ಕ್ರಿಯೇಟ್ ಮಾಡೋಣ ಸೊ ಹಾಗಿದ್ರೆ ನಿಮ್ಮ ಫಸ್ಟ್ ಇಕ್ವೇಷನ್ ಏನಿದೆ ನೋಡಿ ಫಸ್ಟ್ ಇಕ್ವೇಷನ್ y minus 1 whole to the power of 4 is equal to y4 minus 4y3 plus 6y2 minus 4y1 plus y0 is equal to 0. ಇದು ನಿಮ್ಮ ಫಸ್ಟ್ ಇಕ್ವೇಷನ್ ಅಲ್ವಾ ಫಸ್ಟ್ ಇಕ್ವೇಷನ್ ರೈಟ್ ಸೊ ಇದು ಈ ಫಸ್ಟ್ ಇಕ್ವೇಷನನ್ನು ಈ ಫಸ್ಟ್ ಇಕ್ವೇಷನ್ದಿಂದ ಸೆಕೆಂಡ್ ಇಕ್ವೇಷನನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಸೆಕೆಂಡ್ ಇಕ್ವೇಷನನ್ನು ಹೌ ಟು ಕ್ರಿಯೇಟ್ ಸೆಕೆಂಡ್ ಇಕ್ವೇಷನ್ ಹಿಯರ್ ಫಾರ್ ದ್ಯಾಟ್ ವಿ ಹ್ಯಾವ್ ಸಮ್ ಕಂಡೀಷನ್ ದ ಸೆಕೆಂಡ್ ಇಕ್ವೇಷನ್ ಕ್ಯಾನ್ ಬಿ ಆಬ್ಟೇನ್ಡ್ ಬೈ ಇನ್ಕ್ರೀಸಿಂಗ್ ದ ಸಫಿಕ್ಸಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಿರಿ ಸಫಿಕ್ಸಸ್ ಆಫ್ ಈಚ್ ಟರ್ಮ್ ಆಫ್ ವೈ ಪ್ರತಿಯೊಂದು ವೈ ಟರ್ಮಿನ ಸಫಿಕ್ಸಸ್ಸನ್ನು ಇನ್ಕ್ರೀಸ್ ಮಾಡಿರಿ ಬೈ 1 ಅಂದರೆ +1 ಆ್ಯಡ್ ಮಾಡಿ +1 ಆ್ಯಡ್ ಮಾಡ್ತಾ ಅದನ್ನು ಇನ್ಕ್ರೀಸ್ ಮಾಡಿ +1 ಮಾಡ್ಕೊಳ್ಳಿ ಇನ್ಕ್ರೀಸ್ ಅಂದ್ರೇನು ಪ್ಲಸ್ ಅಂತ ಸೊ +1 ಆ್ಯಡ್ ಮಾಡಿ ಆ್ಯಂಡ್ ಕೀಪಿಂಗ್ ದ ಕೋಎಫಿಷಿಯೆಂಟ್ ಸೇಮ್ ಕೋಎಫಿಷಿಯೆಂಟ್ ಏನಾಗಿರಲಿ ಸೇಮ್ ಆಗಿರಲಿ ಅಂತ ಹೇಳ್ತಾರೆ ರೈಟ್ ಸೊ ಹಾಗಿದ್ರೆ ಏನಾಗುತ್ತೆ ನೋಡಿ
ಸೊ ದೇರ್ಫೋರ್ ವಿ ಗೆಟ್ ವಾಟ್ ವಿಲ್ ಗೆಟ್, ಏನು ಸಿಗುತ್ತೆ ನಮಗೆ y, ಇಲ್ಲಿ ಒಂದು ಹಿಂದ್ಗಡೆ 1 ಇದೆ. ಸೊ 1ಅನ್ನು ನಾವಿಲ್ಲಿ ಏನು ಮಾಡಲ್ಲ, ಇದು ಕೋಫಿಷಿಯಂಟನ್ನು ನಾವು ಇನ್ಕ್ರೀಸ್ ಮಾಡಲ್ಲ, ಕೋಫಿಷಿಯಂಟನ್ನು ಇನ್ಕ್ರೀಸ್ ಮಾಡೋದಿಲ್ಲ. ದೇರ್ಫೋರ್ y 4 ಇದೆ, 4 ಇಸ್ ಅ ಸಫಿಕ್ಸ್, 4ಅನ್ನು ಇನ್ಕ್ರೀಸ್ ಮಾಡಿ, 4ಅನ್ನು ಇನ್ಕ್ರೀಸ್ ಮಾಡಿದಾಗ ಏನಾಯಿತು y 5, 4ಅನ್ನು ಇನ್ಕ್ರೀಸ್ ಮಾಡಿದಾಗ ಏನಾಯಿತು y 5, 4 ಇತ್ತು ಪ್ಲಸ್ 1 ಆ್ಯಡ್ ಮಾಡಿಕೊಂಡೆ 5 ಆಯಿತು. ಬಟ್ ಇದ್ರ ಹಿಂದ್ಗಡೆ ಇರೋಂಥ ವ್ಯಾಲ್ಯೂಗೆ ನಾವೇನು ಚೇಂಜಸ್ ಮಾಡ್ತಾ ಇಲ್ಲ. ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಮೈನಸ್ಗೆ ಮೈನಸ್. ನೆಕ್ಸ್ಟ್ 4 ಇದೆ, ಇಟ್ಸ್ ಅ ಕೋಫಿಷಿಯಂಟ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಬರ್ಕೊಳ್ಳಿ 4, y 3 ಇದೆ ಪ್ಲಸ್ 1 ಆ್ಯಡ್ ಮಾಡ್ಕೊಳ್ಳಿ 4, y 4, y 4, 4, y 4. ನೆಕ್ಸ್ಟ್ ಪ್ಲಸ್ ಆ್ಯಸ್ ಇಟ್ ಈಸ್ ಪ್ಲಸ್ 6 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 6, y 2 ಇದೆ, 2ಗೆ ಪ್ಲಸ್ 1 ಮಾಡ್ಕೊಳ್ಳಿ ಏನಾಯಿತು 3 ಆಯಿತು, ಪ್ಲಸ್ 1 ಮಾಡ್ಕೊಳ್ಳಿ ಏನಾಯಿತು 3 ಆಯಿತು. ಸೊ ನೆಕ್ಸ್ಟ್ ಮೈನಸ್ ಆ್ಯಸ್ ಇಟ್ ಈಸ್ ಮೈನಸ್ 4, ಕೋಫಿಷಿಯಂಟ್ ಸೇಮ್ ಅದೇ ರೀತಿ ಬರೀರಿ, y 1 ಇದೆ, 1ಗೆ 1 ಆ್ಯಡ್ ಮಾಡ್ಕೊಳ್ಳಿ 2 ಆಯಿತು. ಸೊ ಪ್ಲಸ್ y 1 ಇಸ್ ಈಕ್ವಲ್ ಟು 0, 0 ಇದೆ 1 ಬರ್ತದೆ. ಕ್ಲಿಯರ್? ಸೊ ಹಾಗಿದ್ರೆ ದಿಸ್ ಇಸ್ ಯುವರ್ ಸೆಕೆಂಡ್ ಇಕ್ವೇಷನ್, ಇದು ನಿಮ್ಮ ಸೆಕೆಂಡ್ ಈಕ್ವೇಷನ್. ಸೊ ಸೆಕೆಂಡ್ ಇಕ್ವೇಷನ್ ಯಾವ ರೀತಿ ಬಂತು, ಸಫಿಕ್ಸಿಗೆ ಪ್ಲಸ್ 1 ಆ್ಯಡ್ ಮಾಡಿ ಕೋಫಿಷಿಯಂಟನ್ನು ಆ್ಯಸ್ ಇಟ್ ಈಸ್ ರಿಮೇನ್ ಏನಿದೆ ಅದೇನು ಯಾವ ರೀತಿ ಇದೆ ಅದೇ ರೀತಿ ಉಳಿಸ್ಕೊಳ್ಳಿ. ಓಕೆ, ಕೋಫಿಷಿಯಂಟ್ ವಿಲ್ ಬಿ ರಿಮೇನ್ ಆ್ಯಸ್ ಇಟ್ ಈಸ್. ಸೊ ಕೋಫಿಷಿಯಂಟನ್ನ ಅದೇ ರೀತಿ ಇರಲಿ, ಕೋಫಿಷಿಯಂಟ್ ಏನಿದೆ ಅದೇ ಇರಲಿ, ಸಫಿಕ್ಸ್ಗೆ 1 1 ಆ್ಯಡ್ ಮಾಡ್ತಾ ಹೋಗಿ. ಸೊ ಹಾಗಿದ್ರೆ ವಾಟ್ ಈಸ್ ಯುವರ್ ಇಕ್ವೇಷನ್? ಯುವರ್ ಇಕ್ವೇಷನ್ ಈಸ್ ಸೆಕೆಂಡ್ ಇಕ್ವೇಷನ್. ಸೆಕೆಂಡ್ ಇಕ್ವೇಷನ್ ಏನಿದೆ ನೋಡಿ, ಹಾಗಿದ್ರೆ ಸೆಕೆಂಡ್ ಇಕ್ವೇಷನ್ ವಿಲ್ ಬಿ ವಿ ಗೆಟ್ ವಾಟ್ ವಿ ಗೆಟ್ y 5 minus 4y4 plus 6y3 minus 4y2 plus y1 is equal to 0. Call it equation number 2. Call it equation number 2. Call it equation number 2. Okay? Yes. So next what? Equation 1 ಸಿಕ್ತು, equation 2 ಸಿಕ್ತು. ಸೊ ಇವಾಗ ಏನು ಮಾಡೋದು ಅಂದರೆ ಈಕ್ವೇಷನ್ 1 y1 y2 y3 y4 ಇಲ್ಲೆಲ್ಲ ಬರ್ಕೊಂಡಿದ್ದೀವಿ ಅಲ್ವಾ, ಇದಕ್ಕೆಲ್ಲ ವ್ಯಾಲ್ಯೂಸ್ ಇದೆ ನಮ್ಮ ಹತ್ರ. y1 y0 y1 y2 y3 y4 y5 ಅಲ್ಲೆಲ್ಲ ನಮಗೆ ವ್ಯಾಲ್ಯೂಸ್ ಇದೆ. ಈ ವ್ಯಾಲ್ಯೂಸನ್ನು ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು. ಸೊ ಹಾಗಿದ್ರೆ ಫ್ರಮ್ ಈಕ್ವೇಷನ್ 1 ಸೊ ಈಕ್ವೇಷನ್ 1 ಏನಿದೆ ನೋಡಿ, y4 ಮೈನಸ್ 4y3 ಪ್ಲಸ್ 6y2 ಮೈನಸ್ 4y1 ಪ್ಲಸ್ y0 is equal to 0 from equation 1. y4, what is the value for y4? 130 minus 4. What is the value for y3? We don't know the value for y3, therefore write down as it is y3. So 4y3 plus 6y2 value ಎಷ್ಟಿದೆ ನೋಡಿ, y2 value 70 minus 4. What about y1? y1 we have 40 plus y0. What is the value for y0? 20 is equal to 0. 20 is equal to 0. Okay. ಸೊ ಇವಾಗ ಏನು ಮಾಡಿದ್ವಿ, ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಈ ವ್ಯಾಲ್ಯೂಸ್ ಎಲ್ಲಿಂದ ಸಿಕ್ಕಿದೆ ನಮಗೆ, ಇಲ್ಲಿ ಟೇಬಲಿಂದ ನಮಗೆ ವ್ಯಾಲ್ಯೂಸು ಸಿಕ್ಕಿರೋವಂಥದ್ದು. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ, 130 ಮೈನಸ್ 4y3 ಪ್ಲಸ್ 130 ಮೈನಸ್ 4y3 ಪ್ಲಸ್ 6 into 70 ಮೈನಸ್ 4 into 40 ಪ್ಲಸ್ 20 is equal to 0. ಸೊ ಇವಾಗ ಏನು ಮಾಡಿ, ಸಿಂಪ್ಲಿಫೈ ಮಾಡಿ ಇದನ್ನು. 130 ಮೈನಸ್ 4y3 ಪ್ಲಸ್ 6 7s are 42, ಮುಂದೊಂದು 0, ಸೊ ಅಲ್ಲಿಗೆ ಇಟ್ ವಿಲ್ ಬಿ 420 and next minus is there, 4 4s are 16, therefore it is 160 plus 20 is equal to 0. So therefore next ಮತ್ತೆ again simplify ಮಾಡಿ,
ಮೈನಸ್ ಫ್ಯಾಕ್ಟರ್ ಎಲ್ಲ ಒಂದು ಕಡೆ ಬರಲಿ, ಪ್ಲಸ್ ಫ್ಯಾಕ್ಟರ್ ಎಲ್ಲ ಒಂದು ಕಡೆ ತೊಗೊಳ್ಳಿ. ಸೊ ಹಾಗಿದ್ರೆ ಇಲ್ಲಿ ನಮಗೆ ಮೈನಸ್ ಇರೋವಂಥದ್ದು ಒಂದು -4y3, ಇನ್ನೊಂದು -160. ಸೊ ಪ್ಲಸ್ ಎಲ್ಲ ಒಂದು ಕಡೆ ಬರ್ಕೊಳ್ಳಿ, ಮೈನಸ್ ಎಲ್ಲ ಒಂದು ಕಡೆ ಬರ್ಕೊಳ್ಳಿ. ಸೊ ಅಲ್ಲಿಗೆ 130 ಪ್ಲಸ್ 420 ಪ್ಲಸ್ 20 -160 ಮೈನಸ್ 4y3 = 0. ಡೈರೆಕ್ಟ್ ಆಗಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ನಮ್ಮ ಸ್ಟೂಡೆಂಟ್ಸ್ ತುಂಬ ಜಾಣರು ಅಂತಂದು ಹೇಳಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ತಾ ಇದ್ದೀನಿ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್. ಸೊ 130 ಪ್ಲಸ್ 420 ಪ್ಲಸ್ 20 ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಕೂಡ ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ 130 ಪ್ಲಸ್ 420 ಪ್ಲಸ್ 20 ಮೈನಸ್ 160, ಹೌ ಮಚ್? ಸೊ ವಿಲ್ ಗೆಟ್ 410, ಅರೌಂಡ್ ಇಟ್ ವಿಲ್ ಬಿ 410. 130 ಪ್ಲಸ್ 420 ಪ್ಲಸ್ 20 ಮೈನಸ್ 160 ಮಾಡಿದರೆ ಯು ವಿಲ್ ಗೆಟ್ 410 ಮೈನಸ್ 4y3 = 0. ಸೊ ಇವಾಗ ಏನು ಮಾಡ್ತೀರಾ? ಮೈನಸ್ ಇದೆ, ಮೈನಸ್ 4y3 ಇದೆ, 410 ಮೈನಸ್ 4y3 ಇದೆ. ಸೊ ಮೈನಸ್ 4y3 ಇರೋದನ್ನು ಶಿಫ್ಟ್ ಟು RHS, we will get plus 4y3. Always remember y value will be positive. Positive ಅಲ್ಲೇ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ನೆಗೆಟಿವ್ ವ್ಯಾಲ್ಯೂಸ್ ಬರೋದಿಲ್ಲ. ಸೊ ಹಾಗಿದ್ರೆ 410 so therefore 410 is equal to 4y3. ಈ 4 ಅನ್ನ ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಆಗುತ್ತೆ. 410 divided by 4 is equal to y3. Therefore it is 4 ones are 4. So how much? 102.5 ಬರುತ್ತೆ ನಿಮಗೆ. y3 is equal to 102.5. Your answer is 102.5. 102.5. 102.5. Okay, yes. So next, same procedure. Next, second equation from so that is ಇಲ್ಲಿ ಇದ್ರ ಕೆಳಗಡೆ ಒಂದು line. So below this, that is production for the year 2001 is, that is production for the year, ನೋಡಿ y3 ಅಲ್ಲಿದೆ, 2001 ಅಲ್ಲಿದೆ y3, ಹೌದಾ? 2001 ಅಲ್ಲಿದೆ. production for the year 2001 is